ಸಮಾಜದಲ್ಲಿ ಏನನ್ನಾದರೂ ಸಾಧಿಸಬೇಕು ಎನ್ನುವ ಛಲ ಮತ್ತು ತಾಳ್ಮೆ ಹಾಗೂ ಸಾಮರ್ಥ್ಯ ಕೇವಲ ಹೆಣ್ಣು ಮಕ್ಕಳಲ್ಲಿದೆ ಎಂದು ತಾಲೂಕು ದಂಡಾಧಿಕಾರಿ ನಾಗಯ್ಯ ಸ್ವಾಮಿ ಹಿರೇಮಠ ಅವರು ಹೇಳಿದರು. ಚಿತ್ತಾಪುರ ಪಟ್ಟಣದ ಅಂಬಿಗರ ಚೌಡಯ್ಯ ಭವನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ನಡೆದ ತಾಲೂಕು ಕಾನೂನು ಸೇವಾ ಸಮಿತಿ ಚಿತ್ತಾಪುರ, ವಕೀಲರ ಸಂಘ ಚಿತ್ತಾಪುರ ಹಾಗೂ ಶಿಶು ಅಭಿವೃದ್ಧಿ ಯೋಜನಾ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷ ಸ್ಥಾನಮಾನವನ್ನು ನೀಡಿದ್ದು ಅದನ್ನು ಪರಿಪೂರ್ಣವಾಗಿ ಸದುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ. ಭೂಮಿಯ ಮೇಲೆ ಹೆಣ್ಣು ಮಕ್ಕಳು ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದು ಸಾಕಷ್ಟು ಉದಾಹರಣೆಗಳಿವೆ. ಅದರ ಜೊತೆಗೆ ಬಾಹ್ಯಾಕಾಶದಲ್ಲಿ ಸಹಿತ ಸಾಧನೆ ಮಾಡಿದ ಮಹಿಳೆಯರು ಇದ್ದಾರೆ. ಇಂತಹ ಸಾಧನೆ ಮಾಡಲು ಛಲ, ತಾಳ್ಮೆ ಮತ್ತು ಸಾಮರ್ಥ್ಯ ಅತ್ಯವಶ್ಯಕವಾಗಿದ್ದು ಅದು ಕೇವಲ ಹೆಣ್ಣು ಮಕ್ಕಳಲ್ಲಿ ಇದೆ ಎಂದು ಹೇಳಿದರು. ಪ್ರಾಸ್ತಾವಿಕವಾಗಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಆರತಿ ತುಪ್ಪದವರು ಮಾತನಾಡಿ, ನಮ್ಮ ತಾಲೂಕಿನಲ್ಲಿ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ವರ್ಷಪೂರ್ತಿ ಫಲಾನುಭವಿಗಳಿಗೆ ಸರ್ಕಾರದಿಂದ ನೀಡುತ್ತಿರುವ ಎಲ್ಲ ಯೋಜನೆಗಳು ಮನೆ ಮನೆಗೆ ತಲುಪಿಸಿ ಗರ್ಭಿಣಿಯರಿಗೆ, ಬಾಣಂತರಿಗೆ ಮತ್ತು ಮಕ್ಕಳಿಗೆ ಉತ್ತಮ ಪೌಷ್ಟಿಕ ಆಹಾರ ನೀಡಿ ಉತ್ತಮ ಕಾರ್ಯವನ್ನು ಮಾಡುತ್ತಿದ್ದಾರೆ. ಇಂತಹ ಉತ್ತಮ ಕಾರ್ಯವನ್ನು ಮಾಡುವ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹದಾಯಕವಾಗಿ ಪ್ರಶಸ್ತಿಯನ್ನು ನೀಡುತ್ತಿದ್ದೇವೆ. ಮುಂಬರುವ ದಿನಗಳಲ್ಲಿಯೂ ಸಹಿತ ಇಂತಹ ಕಾರ್ಯಗಳನ್ನು ಮಾಡಿ ಸಮಾಜಕ್ಕೆ ಉತ್ತಮ ಸಂದೇಶ ನೀಡಬೇಕು ಎಂದು ಕಿವಿಮಾತು ಹೇಳಿದರು. ನ್ಯಾಯವಾದಿ ಶರಣಮ್ಮ ಅವರು ಕಾನೂನು ಅರಿವಿನ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು. ವೇದಿಕೆಯಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಸೋಮಶೇಖರ್ ದಿಗ್ಗಾಂವ್, ಸಹಾಯಕ ಸರ್ಕಾರಿ ಅಭಿಯೋಜಕರು ಅಂಜನಾದೇವಿ ಆರ್, ಆರೋಗ್ಯ ಇಲಾಖೆಯ ಶಾಂತಯ್ಯ ಸ್ವಾಮಿ, ತಾಲೂಕು ಪಂಚಾಯತ್ ಇಲಾಖೆಯ ನಾಗರಾಜ್ ಸೇರಿದಂತೆ ಅನೇಕರು ಇದ್ದರು. ಕಾರ್ಯಕ್ರಮವನ್ನು ವಲಯ ಮೇಲ್ವಿಚಾರಕಿ ಕವಿತಾ ಪಾಟೀಲ್ ಅವರು ನಿರೂಪಿಸಿ ವಂದಿಸಿದರು. ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ ಅತ್ಯುತ್ತಮ ಅಂಗನವಾಡಿ ಕಾರ್ಯಕರ್ತೆಯರು, ಪೋಷಣದಲ್ಲಿ ಅಚೀವ್ಮೆಂಟ್ ಮಾಡಿದಂತ ಅಂಗನವಾಡಿ, ಉತ್ತಮವಾಗಿ ಅಚೀವ್ಮೆಂಟ್ ಮಾಡಿದಂತ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ ಮಾತೃವಂದನದಲ್ಲಿ ಉತ್ತಮ ಸಾಧನೆ ಮಾಡಿದಂತ ಕಾರ್ಯಕರ್ತರನ್ನ ಇವತ್ತಿನ ದಿವಸ ಒಂದು ವಿಶೇಷವಾಗಿ ಅವರಿಗೆ ಸನ್ಮಾನವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರಿಗೂ ಗೊತ್ತಿರುವಂತೆ ಇವತ್ತು ನೀವು ವರ್ಷ ಪೂರ್ತಿ ನಾವು ಮಾತನಾಡ್ತೀವಿ, ಕೇಳ್ಕೊಂಡು ಬಂದಿದ್ದೇನೆ. ಯಾಕೆ ಮಾರ್ಚ್ 8ನೇ ತಾರೀಕು ಮಹಿಳಾ ಆಚರಣೆ ಮಾಡ್ತೀವಿ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವಂತೆ ಇದನ್ನ ಒಂದು ನಿರುದ್ಯೋಗ ಸ್ಥಳದಲ್ಲಿ ಅಂದ್ರೆ ಅಮೆರಿಕ ಮತ್ತು ಯುರೋಪ್ ದೇಶಗಳಲ್ಲಿ ಮಹಿಳೆಯರಿಗಾಗಿ ಸಮಾನ ವೇತನ ಇಲ್ಲದೆಗೋಸ್ಕರ ಒಂದು ಹೋರಾಟ ಮಾಡಿದ್ರು. ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದ್ರು ಮಹಿಳೆಯರೆಲ್ಲರೂ ಸೇರಿ. ಅಂದ್ರೆ ಪುರುಷರ ಸಮಾನ ವೇತನ ನಮಗೂ ಕೊಡಬೇಕು ಅನ್ನೋಗೋಸ್ಕರ. ಮತ್ತೆ ಹೆರಿಗೆ ರಜೆ ಬಂತು, ಮತ್ತೆ ವಿಶ್ರಾಂತಿ ಕೋಣೆ ಬಂತು. ಅಂದ್ರೆ ಕೆಲಸ ಸ್ಥಳಗಳಲ್ಲಿ ವಿಶ್ರಾಂತಿ ಕೋಣೆಗಳಿರೋದಿಲ್ಲ. ಅಂದ್ರೆ ಪ್ರೆಗ್ನೆಂಟ್ ಇರ್ತಾರೆ, ಮತ್ತೆ ಹಾಲು ಉಣಿಸೋ ತಾಯಂದಿರು ಇರ್ತಾರೆ. ಇವೆಲ್ಲ ಉದ್ದೇಶ ಇಟ್ಕೊಂಡು ಯುರೋಪ್ ದೇಶಗಳಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು ಹೋರಾಟ ಮಾಡಿಬಿಟ್ಟು ಮಾರ್ಚ್ 8ನೇ ತಾರೀಕಿನಂದು ಎಲ್ಲ ನಮಗೆ ಏನೇನು ಹಕ್ಕುಗಳು ಬೇಕು ಅದನ್ನ ಕೊಡ್ಲಿಕ್ಕೆ ಅಲ್ಲಿಂದ ಸರ್ಕಾರ ಒಪ್ಕೊಂಡಿತ್ತು. ಆ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ರಾಷ್ಟ್ರಗಳಲ್ಲಿ ಕೂಡ ಮಹಿಳೆಯರಿಗೆ ವಿಶೇಷ ಸ್ಥಾನಮಾನಗಳು ದೊರಕಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಹಿಳಾ ದಿನಾಚರಣೆ ಆಚರಣೆ ಮಾಡಿಕೊಂಡು ಮತ್ತೆ ಅವರಿಗೆ ವಿಶೇಷ ಸ್ಥಾನಮಾನಗಳನ್ನ ಕೊಟ್ಕೊಂಡು ಬರ್ತಕ್ಕಂಥ ಇದೊಂದು ವಾಡಿಕೆ ಆಗಿರ್ತದೆ ಅಂತ ಹೇಳ್ಬೋದು. ಮತ್ತೆ ಪ್ರತಿ ವರ್ಷ ಕೂಡ ಒಂದು ಥೀಮ್ ಇರ್ತದೆ. ಮಹಿಳಾ ದಿನಾಚರಣೆಗೆ ಒಂದು ವಿಶೇಷ ಸ್ಲೋಗನ್ ಕೂಡ ಸರ್ಕಾರ ಕೊಟ್ಟಿರುತ್ತದೆ. ಈ ವರ್ಷಕ್ಕೆ ಸಂಬಂಧಪಟ್ಟಂಗೆ ಒಂದು ರೈಟ್ಸ್ ಅಂದ್ರೆ ನಮ್ಗೆ ಇರ್ತಕ್ಕಂಥ ರೈಟ್ಸ್, ಜಸ್ಟಿಸ್ ಮತ್ತೆ ಆಕ್ಷನ್ ಫಾರ್ ಆಲ್ ವುಮೆನ್ ಅಂಡ್ ಗರ್ಲ್ಸ್. ಅಂದ್ರೆ ನಮಗೆ ಹಕ್ಕುಗಳು ಮತ್ತೆ ನ್ಯಾಯ ಬೇಕು. ಹಕ್ಕು ಮತ್ತು ನ್ಯಾಯಕ್ಕೋಸ್ಕರ ನಾವು ಸಮಾನವಾಗಿ ಅದರ ಆಕ್ಷನ್ PA ಏನಿರಬೇಕು ಅಂತಂದ್ರೆ ಬರೀ ನಮ್ಗೆ ಹಕ್ಕದ ನಮ್ಗೆ ನ್ಯಾಯ ಕೊಡ್ಬೇಕು ಅಂತ ಕುಂತ್ಕೊಂಡ್ರೆ ಆಗೋದಿಲ್ಲ. ಅದಕ್ಕೋಸ್ಕರ ನಮ್ದು ಕ್ರಿಯೆ ಇರ್ಬೇಕಂದ್ರೆ ನಾವು ಎಲ್ಲರೂ ಅದನ್ನ ತೊಡಗಿಸ್ಕೊಳ್ಬೇಕು. ನಮ್ಮ ಹಕ್ಕಿಗಾಗಿ ನಾವು ಪಡೆದುಕೊಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತಿಂದು ಈ ವರ್ಷದ ಒಂದು ಸ್ಲೋಗನ್, ಒಂದು ಥೀಮ್ ಅನ್ನ ಸರ್ಕಾರ ಘೋಷಣೆ ಮಾಡಿದೆ. ಅದರ ಪ್ರಕಾರ ನಾವೆಲ್ಲರೂ ಕೂಡ ನಮ್ಮ ಹಕ್ಕಿಗಾಗಿ ಒಳ್ಳೆ ಒಂದು ಉದ್ದೇಶಕ್ಕಾಗಿ ಎಲ್ಲರೂ ಒಂದು ಒಗ್ಗಟ್ಟಾಗಿ ಇರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ದಿವಸ ತಮ್ಮೆಲ್ಲರಿಗೆ ಒಂದು ಸಂದೇಶವನ್ನು ಕೊಟ್ಕೊಂಡು ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಎಲ್ಲ ಕಡೆ ಕೂಡ ವೇತನ ಕಡಿಮೆ ಇದ್ರೂ ಕೂಡ ಕಾರ್ಯದಲ್ಲಿ ತುಂಬಾ ಪ್ರವರ್ತರಾಗಿ ಕೆಲಸ ನಿರ್ವಹಿಸ್ತಾರೆ. ಉದಾಹರಣೆಗೆ ಹೇಳಬೇಕಂದ್ರೆ ಆಗಿರಲಿ, ನಾವು ಹೇಳಿದಷ್ಟು ಜನ ಕೂಡ ಸೇರಿಸಿ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀರಾ. ಹಾಗೂ ಈಗಾಗಲೇ ಬಂದಿದ್ದಾರೆ, ಆಶ್ರಮಗಳಲ್ಲಿ ಪಾಠವನ್ನು ಬೋಧನೆ ಮಾಡಿದ್ದಾರೆ. ಮುಂದೆ ಬರ್ತಾ ಕೆಲವೊಂದು ಕಂಡೀಷನ್ಸ್ಗಳು ಪ್ರಾರಂಭ ಆಗ್ತವೆ.
ಆ ಎಲ್ಲ ಕಂಡೀಷನ್ಸ್ಗಳನ್ನು ಮೀರಿ ಇವತ್ತಿನ 21ನೇ ಶತಮಾನದಲ್ಲಿ ನಾವು ನೋಡಿದಲ್ಲ, ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಹೆಣ್ಮಕ್ಳು ಇವತ್ತು ನಮ್ಮ ದೇಶದಲ್ಲಿದ್ದಾರೆ, ಜಗತ್ತಿನಲ್ಲಿದ್ದಾರೆ. ನಮ್ಮ ದೇಶದ ಹೆಣ್ಣುಮಗಳು ಸುನೀತಾ ವಿಲಿಯಮ್ಸ್ ಸುಮಾರು ತಿಂಗಳ ಕಾಲ ಬಾಹ್ಯಾಕಾಶದಲ್ಲೇ ವಾಸ ಮಾಡಿ ಬಂದರು. ಗಂಡ್ಮಕ್ಕಳಿಂದ ಆಗಲಿ ಹೆಣ್ಮಕ್ಕಳಿಂದ ಆದರು. ಯಾಕಂದ್ರೆ ಅಂತ ಶಕ್ತಿ, ತಾಳ್ಮೆ ಶಕ್ತಿ ಹೆಣ್ಣುಮಕ್ಕಳಲ್ಲಿ ಬಹಳ ಇದೆ. ಏನಾದರೂ ಸಾಧಿಸುವ ಛಲ ಬಂದರೆ, ಗುರಿ ಮುಟ್ಟಬೇಕಂತ ಬಂದರೆ ಅದು ಸಾಧಿಸದಂತ ಒಂದು ಸಾಮರ್ಥ್ಯ ಹೆಣ್ಣುಮಕ್ಕಳಲ್ಲಿದೆ. ಇವತ್ತು ನಮ್ಮ ದೇಶದ ಇತಿಹಾಸದಲ್ಲಿ ತೆಗೆದುಕೊಳ್ಳಿ, ನಮ್ಮ ದೇಶದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಹೆಣ್ಣುಮಕ್ಕಳಾಗಿದ್ದಾರೆ, ಭಾರತದ ಪ್ರಥಮ ಪ್ರಜೆಯ ರಾಷ್ಟ್ರಪತಿಯಾಗಿದ್ದಾರೆ, ರಾಜ್ಯಪಾಲರಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ. ಎಲ್ಲ ಕ್ಷೇತ್ರದಲ್ಲಿ ಇವತ್ತು ಸೈನ್ಯದಲ್ಲಿ 3 ಪಡೆಗಳಿವೆ, ವಾಯುಪಡೆ, ನೌಕಾಪಡೆ, ಭೂಪಡೆ, ಎಲ್ಲ ಪಡೆಗಳಲ್ಲಿ ಇವತ್ತು ಮಹಿಳೆಯರು ತಮ್ಮ ತಮ್ಮ ನಾಯಕತ್ವದ ಸ್ಥಾನಗಳನ್ನು ಪಡ್ಕೊಂಡಿದ್ದಾರೆ. ನಾವು ಮೊನ್ನೆ ಬೇರೆ ಬೇರೆ ಎಲ್ಲ ವಿಚಾರಗಳು ನಾವೆಲ್ಲ ಸಮಾಜದಲ್ಲಿ ಮುಂದುವರಿತಾ ಇದೆ. ಇವತ್ತಿನ ಇದರಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಟ್ಟರೆ ಗಾದೆ ಮಾತು ಹೇಳಿದರು, ಮನೆಯಲ್ಲಿ ಹೆಣ್ಣು ಮಕ್ಕಳು ನಾಡುಗಳಲ್ಲಿ ಶಿಕ್ಷಣ ಕಲ್ತ್ರೆ ಅಥವಾ ಹೆಣ್ಣುಮಕ್ಕಳು ಶಾಲೆ ಕಲ್ತ್ರೆ ಮನೆಯೇ ಒಂದು ಶಾಲೆ ತೆರದಂತೆ. ಯಾಕಂದ್ರೆ ಮನೆಯಲ್ಲಿ ಒಬ್ಬ ಹೆಣ್ಣುಮಕ್ಕಳು ಶಾಲೆ ಕಲ್ತ್ಬಿಟ್ಟು ಇಡೀ ಮನೆಯಲ್ಲಿ ಎಲ್ಲರಿಗೂ ಕಲಿಸ್ತಾರೆ. ಯಾಕಂದ್ರೆ ಅಂತ ಒಂದು ತಾಳ್ಮೆ ಸಾಮರ್ಥ್ಯ ಹೆಣ್ಣು ಮಕ್ಕಳಲ್ಲಿದೆ. ಪ್ರತಿಯೊಬ್ಬ ಕುಟುಂಬದ ಜವಾಬ್ದಾರಿ ಇರತಕ್ಕಂಥ ಪ್ರತಿಯೊಂದು ಕುಟುಂಬ ಇವತ್ತು ಬೆಳವಣಿಗೆ ಆಗಲಿಕ್ಕೆ, ಇವತ್ತು ಸಮಾಜದಲ್ಲಿ ಸಂಸ್ಕಾರಯುತವಂತ ಒಂದು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಹೆಣ್ಣುಮಕ್ಕಳ ಪಾತ್ರ ಬಹಳ ಮುಖ್ಯವಾಗಿದೆ. ಯಾಕಂದ್ರೆ ಸಂಸ್ಕಾರಯುತ ಜೀವನ ಕುಟುಂಬದಲ್ಲಿ ಆ ಮಗುವಿನಲ್ಲಿ ಬರ್ತಕ್ಕಂಥ ಒಂದು ವಿಚಾರಗಳು ನಾವು ನೋಡ್ತಾ ಇದ್ದೀವಿ. ನಾವು ಮಹಾಭಾರತದಲ್ಲಿ ಪಾಂಡವರು ನೋಡ್ತಾ ಇದ್ದೀವಿ. ಕುಂತಿ ತಾಯಿ ತನ್ನ 5 ಮಕ್ಕಳಿಗೆ ಯಾವ ರೀತಿಯಾಗಿ ಸಂಸ್ಕಾರವನ್ನು ಕಲಿಸಿದರು, ಅದೇ ರೀತಿ ಸಂಸ್ಕಾರ ಕಲಿಸುವಂತ ಸಮಾಜದಲ್ಲಿ ಯಾವ ರೀತಿ ಆಗುತ್ತೆ. ಅಂದ್ರೆ ಒಬ್ಬ ಹೆಣ್ಣುಮಗಳು ತಾಯಿಯಾದವಳು ತನ್ನ ಮಕ್ಕಳಿಗೆ ಸಮಾಜದಲ್ಲಿ ಕುಟುಂಬಕ್ಕೆ ಉತ್ತಮ ಸಂಸ್ಕಾರ ಕಲಿಸಿದರೆ ಯಾವ ರೀತಿ ಸಮಾಜ ನಿರ್ಮಾಣ ಆಗುತ್ತೆ, ಸಂಸ್ಕಾರ ಕಲಿಸದೇ ಇದ್ರೆ ಏನು ನಿರ್ಮಾಣ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ. ಅದೆಲ್ಲ ಇಲ್ಲಿ ಜವಾಬ್ದಾರಿಯಿಂದ ನಿರ್ವಹಿಸಿರುವಂತ ಒಂದು ವ್ಯವಸ್ಥೆ ನಾವು ಹೆಣ್ಣು ಮಕ್ಕಳ ಒಂದು ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸ್ತೇವೆ. ಇವತ್ತಿನ ಇದರಲ್ಲಿ ಉದ್ಯೋಗದಲ್ಲಿ ಇವತ್ತು ಸಮಾನತೆ ಇದೆ, ಶಿಕ್ಷಣದಲ್ಲಿ ಇವತ್ತು ಕೊಡ್ತಾ ಇದೆ. ಮೊದಲು ಶಿಕ್ಷಣ ಕಲಿಸ್ತಾ ಇರಲಿಲ್ಲ, ಹೆಣ್ಣು ಮಕ್ಕಳು ಶಿಕ್ಷಣ ಕಲಿಸಿದ್ರೆ ನಮಗೆ ಲಾಭ ಇದೆ. ನಾವೆಲ್ಲ ಹಳ್ಳಿಯಲ್ಲಿ ನೋಡ್ತೀವಿ, ಹೆಣ್ಣು ಮಕ್ಕಳಿಗೆ ಶಾಲೆ ಕಲಿಸಿ ಏನ್ ಮಾಡ್ತಾರೆ, ಒಂದು ಅದರಲ್ಲಿ ಮದುವೆ ಮಾಡಿಕೊಡ್ತು, ಗಂಡು ಮನೆ ಹೋಗ್ತಾರೆ, ನಮಗೇನ ಇಲ್ಲ. ಇವತ್ತು ಅದೇ ಹೆಣ್ಣು ಮಗಳು ಇವತ್ತು ತಂದೆಯ ಆಸ್ತಿಯಲ್ಲಿ ಪಾಲ ಕೇಳ್ತಾ ಇದ್ದಾರೆ ಬಂದು. ಇವತ್ತು ಕೋರ್ಟ್ಗಳು ಆದೇಶಗಳಿದ್ದಾವೆ. ಇವತ್ತು ಗಂಡು ಮಗನಿಗೆ ಎಷ್ಟು ಪಾಲು ಬರುತ್ತೋ, ಗಂಡು ಮಕ್ಕಳಿಗೆ ಎಷ್ಟು ಅಧಿಕಾರ ಇದೆಯೋ, ಗಂಡು ಮಗನಿಗೆ ಎಷ್ಟು ಹಕ್ಕು ಇದೆಯೋ ಅಷ್ಟೇ ಹಕ್ಕು ಇವತ್ತು ಹೆಣ್ಣು ಮಗುವಿಗೂ ಇದೆ. ಹೆಣ್ಣು ಮಕ್ಕಳಿಗೂ ಅವಕಾಶಗಳಿದ್ದಾವೆ, ಸೌಲಭ್ಯಗಳಿದ್ದಾವೆ. ಆ ಎಲ್ಲ ಸೌಲಭ್ಯಗಳನ್ನು ಪಡ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ಸರ್ಕಾರದ ಸಾಕಷ್ಟು ಯೋಜನೆಗಳು ಇವತ್ತು ನಿಮಗೆಲ್ಲ ತಲುಪಿದ್ದಾವೆ. ಸರ್ಕಾರದ ಉದ್ಯೋಗ ಅವಕಾಶಗಳು ಇವತ್ತು ಸಿಕ್ಕಿದ್ದಾವೆ. ನಾವೆಲ್ಲವನ್ನು ಲಾಭವನ್ನು ಮಾಡ್ಕೊಂಡಿದ್ದೀವಿ. ಇವತ್ತು ಸ್ವಯಂ ಸೇವಾ ಸಂಘಗಳು ಸಾಕಷ್ಟು ಇವತ್ತು ಸ್ವಲ್ಪ ತಮ್ಮದೇ ಒಂದು ಉದ್ಯೋಗ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ಇವಾಗ ಪುರುಷ ಸ್ವಯಂ ಸೇವಾ ಸಂಘಗಳು ಯಾವುದೂ ಇಲ್ಲ, ಮಹಿಳಾ ಸ್ವಯಂ ಸಂಘಗಳು ಇದಾವೆ. ಯಾಕಂದ್ರೆ ಮಹಿಳೆಯರಿಗೆ ಹಣಕಾಸಿನ ಸೌಲಭ್ಯವನ್ನು ಕೊಟ್ಟರೆ, ಸೌಕರ್ಯ ಕೊಟ್ಟರೆ ನಮ್ಮ ದೇಶದ ಆರ್ಥಿಕ ಚಟುವಟಿಕೆ ಸದೃಢಪಡಿಸಲಿಕ್ಕೆ ಸಾಧ್ಯ ಇದೆ, ಆ ಶಕ್ತಿ ಇದೆ ಅಂತ ಹೇಳಿ ನಿಮಗೆ ಆ ಸರ್ಕಾರವನ್ನು ಕೊಡ್ತಾ ಇದೆ ಇವತ್ತು ಸರ್ಕಾರ. ಇವತ್ತು ಸಾಕಷ್ಟು ಯೋಜನೆಗಳು ಇದೆ, ತಾವೆಲ್ಲ ನೋಡ್ತಾ ಇದ್ದೀವಿ. ಆದರೂ ಸಹ ಈ ಒಂದು ಸಮಾಜದಲ್ಲಿ ಇದ್ದಾರೆ. ನಾವು 2 ತಪ್ಪುಗಳನ್ನು ಮಾಡ್ತಾ ಇದ್ದೀವಿ. ಏನಂದ್ರೆ ಹುಟ್ಟುವ ಮಗು ಹೆಣ್ಣು ಆದರೆ ಅದೇ ಹೆಣ್ಣೆ ತಿರಸ್ಕಾರ ಮಾಡ್ತಾರೆ. ಆ ಮಗು ಭೂಮಿಗೆ ಬರಲಿಕ್ಕೆ ಕಾರಣ ಹೆಣ್ಣು ಮಗಳೇ. ಆದರೂ ಆ ಮಗು ಹುಟ್ಟಿದ ತಕ್ಷಣನೇ ಬೇಜಾರು ಪಡ್ಕೊಳ್ಳೋದು, ಗಂಡು ಮಗು ಹುಟ್ಟಿದ ತಕ್ಷಣ ಖುಷಿ ಆಗೋದು. ಆ ಮುಂದೆ ಗಂಡು ಮಗನೇ ನೋಡಲ್ಲ, ಆದರೂ ಸಹ ನಾವು ಅಷ್ಟು ಭಾವನೆ ಮಾಡ್ತೀವಿ. ಮತ್ತೆ ಇನ್ನು 12 ವರ್ಷ ವಯಸ್ಸಾಗಲ್ಲ ಮದುವೆ ಮಾಡ್ತೀವಿ. ಇವೆಲ್ಲ ನಿರ್ಧಾರ ಮಾಡೋದು ಯಾರು? ನೀವೇ. ಇವರು ಎಷ್ಟು ಒಳ್ಳೆಯದಿದೆಯೋ ಈ 2 ವಿಷಯಗಳಲ್ಲಿ ಬಹಳ ವಿಚಾರವಂತರಾಗಿ ನೀವು ಉಪಯೋಗ ಮಾಡಲ್ಲ. ಬಹಳ ಅಲ್ಲಿ ಏನ್ ನಡೀತಾ ಇದೆ ಅಂತೆಲ್ಲ ತಿಳ್ಕೊಳ್ಬೇಕಾದ್ರೆ ಅದರಲ್ಲಿ ಇವೆರಡೂ ಕೆಲಸ ಕಾರ್ಯ ಮಾಡುವುದು, ನಿಯಂತ್ರಣ ಮಾಡುವುದು ನಿಮ್ಮ ಇಲಾಖೆಯ ಸಂಪೂರ್ಣ ಜವಾಬ್ದಾರಿ ಇದೆ ಮತ್ತು ಅಧಿಕಾರವೂ ಇದೆ. ಊರಲ್ಲಿ
ಹೆಣ್ಣು ಮಗು ಜನ್ಮ ಆದ ನಂತರ ಏನು ಸಮಸ್ಯೆಗಳಿಲ್ಲ, ಇವತ್ತು ಸರ್ಕಾರದ ಸಾಕಷ್ಟು ಸೌಲಭ್ಯಗಳಿವೆ ಅಂತೇಳಿ ತಿಳಿಸಿಕೊಡ್ಬೇಕು. ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಅವ್ರು ಗೊತ್ತಿರಲ್ಲ ಅವರಿಗೆ, ಸಿಟಿನವರಿಗೆ ಅಥವಾ ಈಗಿನ ಕಲಿತವರಿಗೆ ಗಂಡು ಮಗು ಹೆಣ್ಣು ಮಗು ಯಾವುದೇ ಭೇದ ಭಾವ ಮಾಡಲ್ಲ. ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಅನಕ್ಷರಸ್ಥ ಕುಟುಂಬದಲ್ಲಿ ಆ ತರ ಒಂದು ವ್ಯತ್ಯಾಸ ಭೇದ ಭಾವ ಮಾಡ್ತಾರೆ. ಅದನ್ನು ನಾವು ಹೋಗಲಾಡಿಸ್ಬೇಕು. ಕೆಲವೊಂದಿನ ಭ್ರೂಣ ಹತ್ಯೆ ಮೊದಲು ಜಾಸ್ತಿ ಇತ್ತು, ಈಗ ಅದೆಲ್ಲ ಕಡಿಮೆ ಆಗಿದೆ. ಯಾಕಂದ್ರೆ ಹತ್ಯೆಯಲ್ಲಿದ್ದಾಗಲೇ ಲಿಂಗ ಪತ್ತೆ ಮಾಡ್ತಿದ್ರು. ಗಂಡು ಮಗು ಇದ್ರೆ ಮುಂದುವರ್ಸೋದು, ಹೆಣ್ಣು ಮಗು ಇದ್ರೆ ಅಬಾರ್ಷನ್ ಮಾಡಿಸೋದು. ಈ ರೀತಿ ಅದೊಂದು ಕಾನೂನು ತಂದು ಸಂಪೂರ್ಣವಾಗಿ ಇವತ್ತು ರದ್ದಾಗಿದೆ ಮತ್ತು ಅದು ಅವಕಾಶ ಇಲ್ಲ.